ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ಏನಿದೆ ನೋಡೋಣ. ಎಸ್, ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದಂತಹ ಕಂಪ್ಲಿ ಶಾಸಕ ಗಣೇಶ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಮತ್ತೊಮ್ಮೆ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದಕ್ಕೆ ಈಗ ಸಿದ್ಧವಾಗಿದೆ ಕಾನೂನು ಟೀಮ್. ಶಾಸಕ ಗಣೇಶ್ ವಿರುದ್ಧ ಮತ್ತೊಮ್ಮೆ ರೌಡಿ ಶೀಟರ್ ಓಪನ್ ಮಾಡೋದಕ್ಕೆ ಇದೀಗ ರೆಡಿ ಆಗ್ತಾ ಇದೆ ವೇದಿಕೆ. ಆನಂದ್ ಸಿಂಗ್ಗೆ ಕಿಕ್ ಕೊಟ್ಟಂತಹ ಕಂಪ್ಲಿ ಶಾಸಕನಿಗೆ ಕಂಟಕ ಎದುರಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಸೆಕ್ಷನ್ 323, 324, 307 ಅದು ನಾನ್ ಬೇಲಬಲ್ ಪ್ರಕರಣ, 504 ಮತ್ತು 506 ಅಡಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ಅದರ ಜೊತೆಗೇನೆ ರೌಡಿ ಶೀಟರ್ ಅನ್ನುವಂತಹ ಮತ್ತೊಂದು, ಈಗಾಗಲೇ ಒಂದ್ಸತಿ ಅವರು ಆಲ್ರೆಡಿ ಈ ಹಿಂದೆ ಅವರು ರೌಡಿ ಶೀಟರ್ ಓಪನ್ ಇದೆ ಅವರ ಹೆಸರಿನಲ್ಲಿ, ಇದೀಗ ಮತ್ತೊಮ್ಮೆ ರೌಡಿ ಶೀಟರ್ ಓಪನ್ ಮಾಡೋದಕ್ಕೆ ವೇದಿಕೆ ಸಿದ್ಧ ಆಗಿದೆ. ಸೊ ಹೀಗಾಗಿ ಅವರ ರೌಡಿಯಿಸಮ್ ಅನ್ನುವಂತಹ ಪದಕ್ಕೆ ಮತ್ತೊಮ್ಮೆ ಅವರು ಸಿಲುಕಾಕೊಳ್ತಾ ಇದ್ದಾರೆ. ಆನಂದ್ ಸಿಂಗ್ಗೆ ಕಿಕ್ ಕೊಟ್ಟಂತಹ ಕಂಪ್ಲಿ ಶಾಸಕ ಗಣೇಶ್ಗೆ ಈಗ ಒಂದು ಕಡೆ ಅವರು ಪೊಲೀಸರಿಗೆ ಸಿಗ್ತಾ ಇಲ್ಲ, ಹುಡುಕಾಟ ನಡೆಸ್ತಾ ಇದ್ದಾರೆ. ಬಿಡದಿಯ ರಾಮನಗರ ಪೊಲೀಸರು ಶಾಸಕ ಗಣೇಶ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗ್ತಾ ಇಲ್ಲ. ಅವರು ತೆರೆಮರೆಯಲ್ಲಿದ್ದುಕೊಂಡೇನೆ ಅದು ಅರ್ಜಿ ಹಾಕ್ಕೊಳ್ಬಹುದು ಜಾಮೀನಿಗಾಗಿ, ಆದರೆ ಅದಕ್ಕೂ ಮುನ್ನ ಅವ್ರನ್ನ ಬಂಧಿಸಬೇಕು. ಹಾಗೆಯೇ ಅವ್ರ ಜಾಮೀನು ಸಿಗದೇ ಇರೋ ಹಾಗೆ ರೌಡಿ ಶೀಟರ್ನ ಓಪನ್ ಮಾಡಿದ್ರೆ ಬಹುಶಃ ಇನ್ನೂ ಕೂಡ ಕಗ್ಗಂಟಾಗುತ್ತೆ. ಯಾಕೆಂದರೆ ಸೆಕ್ಷನ್ IPC 307 ಇರೋದ್ರಿಂದ ಕೊಲೆ ಯತ್ನ ಅದು ಗಂಭೀರವಾದಂತಹ ಕೇಸ್ ಆಗುತ್ತೆ. ಸೊ ಹಾಗಾಗಿ ಅದು ನಾನ್ ಬೇಲಬಲ್ ಆಗಿರೋದ್ರಿಂದ ಅವರು ಸಿಕ್ಕ ತಕ್ಷಣವೇ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ಮತ್ತೊಂದು ಕಂಟಕ ಅಂತಂದರೆ ಮತ್ತೊಮ್ಮೆ ಕಂಪ್ಲಿ ಶಾಸಕರಿಗೆ ರೌಡಿ ಶೀಟರ್ ಓಪನ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮೊದಲೇ ಗಣೇಶ್ ಮೇಲೆ ರೌಡಿ ಶೀಟರ್ ಮೊಕದ್ದಮೆ ದಾಖಲೆ ಆಗಿದ್ದು ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಅವ್ರನ್ನ, ಯಾಕೆಂದರೆ ಸಾಕಷ್ಟು ಪ್ರಕರಣಗಳನ್ನು ನೋಡಿದ ಮೇಲೆ ಆ ಒಂದು ನಟೋರಿಟಿ ಆಧಾರದ ಮೇಲೆ ರೌಡಿ ಶೀಟರ್ನ ಓಪನ್ ಮಾಡಲಾಗುತ್ತೆ ಇಲಾಖೆಯಲ್ಲಿ. ಆದರೆ ಮೊದಲೇ ರೌಡಿ ಶೀಟರ್ ಇತ್ತು, ಆದರೆ ಈಗ ಮತ್ತೊಮ್ಮೆ ಈ ಪ್ರಕರಣದಲ್ಲಿ ಮತ್ತೊಮ್ಮೆ ರೌಡಿ ಶೀಟರ್ನ ಓಪನ್ ಮಾಡಲಾಗ್ತಾ ಇದೆ. ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ, ತುಂಬ ಸೀರಿಯಸ್ ಆಗ್ತಾ ಇದೆ ಕೇಸ್. ಇನ್ನೊಂದು ಕಡೆ ಅವ್ರು ಸಿಗೋವರೆಗೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದಿಲ್ಲ ಅಂತ ಆನಂದ್ ಸಿಂಗ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅನೇಕ ಕ್ರಿಮಿನಲ್ ಚಟುವಟಿಕೆಗಳ ಆಧಾರದ ಮೇಲೆ ಇದೀಗ ಮತ್ತೊಮ್ಮೆ ಗಣೇಶ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಸೊ ಈ ಹಿಂದೆ ಕೂಡ ಅವ್ರ ಮೇಲೆ ರೌಡಿ ಶೀಟ್ ಇತ್ತು, ಈಗ ಮತ್ತೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರೋದ್ರಿಂದ, ಅಪರಾಧ ಚಟುವಟಿಕೆಗಳ ಪ್ರಕರಣಗಳು ದಾಖಲಾಗಿರೋದ್ರಿಂದ ಮತ್ತೊಮ್ಮೆ ಕಂಪ್ಲಿ ಶಾಸಕ ಗಣೇಶ್ ಹೆಸರಿನಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ ಅಂತ ಈಗಾಗಲೇ ಗೃಹ ಸಚಿವ MB ಪಾಟೀಲ್ ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಇಂತಹ ಒಂದು ಹೇಯಕರ ಅಸಹ್ಯಕರ ಘಟನೆ ಇಲ್ಲ ಶಾಸಕರಿಂದ, ಆದರೆ ಈಗ ಆಗೋಗಿದೆ. ಅದನ್ನು ಯಾವುದೇ ರೀತಿ ಒಳಗೆ ಹಾಕಿ ಮುಚ್ಚಿಕೊಳ್ಳುವಂಥ ಪ್ರಯತ್ನ ಖಂಡಿತ ಮಾಡೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ DCM ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹಾಗೆಯೇ ಗೃಹ ಮಂತ್ರಿ MB ಪಾಟೀಲ್ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ತಿಳಿಸಿದ್ದಾರೆ, ಮತ್ತೊಮ್ಮೆ ರೌಡಿ ಶೀಟ್ ಓಪನ್ ಮಾಡುವಂತಹ ಎಲ್ಲ ಪ್ರೊಸೀಜರ್ಸನ್ನು ಈಗ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಮೊದಲೇ ರೌಡಿ ಶೀಟ್ ಇತ್ತು, ಇದೀಗ ಮತ್ತೊಮ್ಮೆ ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದರೆ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ. 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಕೀಳು ಘಟನೆಯನ್ನು ನೋಡಿಲ್ಲ ಅಂತ ಡಾಕ್ಟರ್ G ಪರಮೇಶ್ವರ್ ಹೇಳಿದ್ರು. ಕಾನೂನು ಎಲ್ರಿಗೂ ಒಂದೇ, ಸೊ ಹಾಗಾಗಿ ಕಾನೂನು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ. ಅದಕ್ಕೆ ಯಾವ ರೀತಿ ಸಲಹೆ, ಸೂಚನೆ, ಮಾರ್ಗದರ್ಶನ, ಸಹಕಾರ ಎಲ್ಲವೂ ಕೂಡ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಸೊ ಯುವಕರು ಬರಬೇಕು ಫೀಲ್ಡ್ಗೆ, ರಾಜಕಾರಣಕ್ಕೆ ಅಂತ ಹೇಳ್ತೀವಿ, ಆದರೆ ಯುವಕರು ಈ ರೀತಿ ಮಾಡ್ತಾರೆ ಅಂತ ನಾವು ಎಣಿಸಿರಲಿಲ್ಲ. ದೂರು ದಾಖಲಿಸಿಕೊಂಡಿದ್ದಾರೆ, ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ. ಇದರಲ್ಲಿ ರಕ್ಷಣೆ ಮಾಡುವಂತಹದ್ದು ಯಾವುದೇ ರೀತಿಯ ವಿಚಾರಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂಥದ್ದು. ಇನ್ನು ಆಗಲೇ ಕೇಳಿಸ್ಕೊಂಡ್ರಿ ಆನಂದ್ ಸಿಂಗ್ ಅವರ ಪುತ್ರ ಸಿದ್ಧಾರ್ಥ ಮಾತನಾಡಿದ್ದನ್ನು.
ಸೊ ಡಾಕ್ಟ್ರು ಇನ್ನೂ ಕೂಡ ಹೇಳಿದ್ದಾರೆ ಸಾಕಷ್ಟು ದಿನ ಇರಬೇಕಾಗತ್ತೆ. ಕೆಮ್ಮಿದಾಗ ಅವರಿಗೆ ಎದೆಯ ಕೆಳಭಾಗದಲ್ಲಿ ನೋವಾಗುತ್ತೆ, ಸೀನಿದಾಗ ಕೂಡ ನೋವಾಗುತ್ತೆ. ಸೊ ಹಾಗಾಗಿ ಇನ್ನು ಎದೆಯ ಮೂಳೆಗಳು ಮುರಿದಿದ್ದಾವೆ, ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ವೇಳೆ ಓಡಾಡ್ತೀವಿ ಅಂತ ಬಲವಂತವಾಗಿ ಎದ್ದರೂ ಕೂಡ ತಲೆ ಸುತ್ತು, ಗಿಡ್ಡಿಂಗ್ನೆಸ್ ಮತ್ತು ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಆಗುವಂತಹ ಕೆಲವು ಸಂದರ್ಭ ಬಂದಿತ್ತು ಅವರಿಗೆ. ಸೊ ಹಾಗಾಗಿ ಇನ್ನೂ ಕೂಡ ಅವರು ಹುಷಾರಾಗಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇನ್ನು 4-5 ದಿನಗಳ ಕಾಲ ಚಿಕಿತ್ಸೆ ಮುಂದುವರಿಯುತ್ತೆ. ಅದರ ಮಧ್ಯೆನೇ ಇದೀಗ ಕಂಪ್ಲಿ ಶಾಸಕ ಗಣೇಶ್ಗೆ ಮತ್ತೊಂದು ಸಂಕಷ್ಟ. ಈಗಾಗಲೇ ಮೊದಲೇ ರೌಡಿ ಶೀಟ್ ಇತ್ತು ಆತರ ಹೆಸರು ಮೇಲೆ, ಇದೀಗ ಮತ್ತೊಮ್ಮೆ ಅಂದರೆ ರೌಡಿ ಶೀಟರ್ ಇರುವಂಥವ್ರು ರಾಜಕಾರಣಕ್ಕೆ ಹೇಗೆ ಬರ್ತಾರೆ? ಇದು ಸಂವಿಧಾನದಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಸಂವಿಧಾನವೇ ಹೇಳಿದೆ ರೌಡಿ ಶೀಟರ್ ಆಗಿದ್ದಂಥವ್ರಿಗೆ ಟಿಕೆಟನ್ನು ಕೊಡೋ ಹಾಗಿಲ್ಲ ಅನ್ನುವಂಥದ್ದು. ಅದರ ಅರ್ಹತೆಗಳನ್ನು ಆಧರಿಸಿ ಕೊಡಬೇಕಾಗತ್ತೆ. ಬಟ್ ಈ ಅರ್ಹತೆ ಇನ್ನು ಮುಂದೆ ಯಾವ ರೀತಿ ಅವರಿಗೆ ಸಿಗುತ್ತೆ ರಾಜಕಾರಣದಲ್ಲಿ ವೇದಿಕೆ ಅನ್ನೋದು ಸಾಕಷ್ಟು ಅವರಿಗೆ ಕಗ್ಗಂಟಾಗ್ತಾ ಇದೆ.